ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಪರ್ಫೆಕ್ಟಾಗಿ ರೇಷನ್ ಅಕ್ಕಿಯಿಂದ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕೆಲಸ ಜಾಸ್ತಿ ಇಲ್ದಿರ ತುಂಬಾ ಸುಲಭವಾದ ವಿಧಾನದಲ್ಲಿ ಈ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ಸಂಡಿಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಬೇರೆ ಸಬ್ಬಕ್ಕಿ ಈ ಥರದ್ದೇನು ಬೇಡ, ಬರೀ ರೇಷನ್ ಅಕ್ಕಿಯಿಂದ ನಾನು ಇವತ್ತು ನಿಮಗೆ ಸಂಡಿಗೆನ ತೋರಿಸ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಯಾರಾದರೂ ಸರಿ ಈಸಿಯಾಗಿ ಮಾಡ್ತೀರಾ, ಸೊ ಲೇಟ್ ಮಾಡ್ತೀರಾ, ತುಂಬ ಪರ್ಫೆಕ್ಟಾಗಿ ಈ ಸಂಡಿಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. 1 ವರ್ಷ ಅಲ್ಲ 2 ವರ್ಷ ಇಟ್ಟರು ಸಹ ಕೆಟ್ಟೋಗೋದಿಲ್ಲ. ಮೊದಲನೇದಾಗಿ ಈ ರೀತಿ ಯಾವುದಾದ್ರೂ ಒಂದು ಬೌಲಲ್ಲಿ ಅಕ್ಕಿನ ತಗೊಳ್ಳಿ. ಸ್ವಲ್ಪ ದೊಡ್ಡ ಬೌಲೇ ತಗೊಳೋದಾದರೆ ದೊಡ್ಡ ಬೌಲಲ್ಲೇ ತಗೊಳ್ಬೋದು. ನಾನಿಲ್ಲಿ ನೋಡಿ ಇಷ್ಟು ಒಂದು ಅರ್ಧ kg ಆಗುವಷ್ಟು ಅಕ್ಕಿ ಇರುತ್ತೆ, ಅದನ್ನು ಈ ರೀತಿ ಒಂದು ಬೌಲಲ್ಲಿ ತಗೊಂಡಿದ್ದೀನಿ. ಇದೇ ಬೌಲಲ್ಲಿ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ತಗೊಳ್ಬೇಕು. ಈಗ ಅಕ್ಕಿನ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನಮಗಿಲ್ಲಿ ರೇಷನ್ ಅಕ್ಕಿಯಲ್ಲೇ ತುಂಬ ಚೆನ್ನಾಗಿ ಬರೋದು, ಮಸೂರಿ ಅಕ್ಕಿಯಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ರೇಷನ್ ಅಕ್ಕಿ ಇಲ್ಲಾಂದರೆ ನೀವು ದೋಸೆ ಅಕ್ಕಿನೂ ಸಹ ಉಪಯೋಗಿಸ್ಕೊಳ್ಬೋದು. ಈ ಥರ ಅಕ್ಕಿನ ಚೆನ್ನಾಗಿ 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಬೇಕು. ಆನಂತರ ಅದ್ರ ತುಂಬ ನೀರು ಹಾಕಿಬಿಟ್ಟು ನಾವು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು, ನೀವು ನಾಳೆ ಸಂಡಿಗೆ ಮಾಡೋದಾದರೆ ಇವತ್ತೇ ನಾವು ಅಕ್ಕಿನ ನೆನೆಸ್ಕೊಳ್ಬೇಕು. ಅಕಸ್ಮಾತ್ ನೀವು ನಾಳೆ ಬೆಳಗ್ಗೆ ಸಂಡಿಗೆ ಮಾಡಬೇಕು ಅನ್ನೋದಾದರೆ ಇವತ್ತು ಬೆಳಗ್ಗೆ ನಾವು ಅಕ್ಕಿನ ನೆನೆಸ್ಕೊಳ್ಬೇಕಾಗತ್ತೆ. ಸೊ ನಾವು ಇದನ್ನು ಅಟ್ಲೀಸ್ಟ್ ಒಂದು 20 ಅವರ್ಸ್ ತನಕನೂ ನಾವಿದನ್ನ ಚೆನ್ನಾಗಿ ನೆನೆಸ್ಕೊಳ್ಬೇಕು. ಅಕ್ಕಿ ಚೆನ್ನಾಗಿ ನೆಂದಾದಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡ್ಬೋದು ಎಲ್ಲನೂ ಸಹ ಚೆನ್ನಾಗಿ ನೆಂದಿರುತ್ತೆ. ಹೀಗೆ ಎಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ನೀರನ್ನ ಬಗ್ಸಾಕ್ಬಿಡಿ. ಆನಂತರ ಈ ಬರೀ ಅಕ್ಕಿ ಮಾತ್ರ ಎತ್ಕೊಂಡು ನಾವು ರುಬ್ಕೊಳ್ಬೇಕಾಗತ್ತೆ. ರುಬ್ಕೊಳೋದಕ್ಕೆ ಮುಂಚೆ ಯಾವ ಪಾತ್ರೆಯಲ್ಲಿ ನಾವು ಅಕ್ಕಿನ ತೊಗೊಂಡಿರ್ತೀರಿ ಅಲ್ವಾ, ಅದೇ ಕಪ್ ಅಳತೆಯಲ್ಲಿ ನೀರನ್ನ ತಗೊಳ್ಳಿ. ಸೊ 1 ಬೌಲ್ ತುಂಬ ನೀರನ್ನ ತಗೊಂಡು ಪಕ್ಕೆತ್ತಿಟ್ಕೊಳ್ಳಿ. ಇದೇ ನೀರಿನಲ್ಲಿ ನಾವು ಈ ಅಕ್ಕಿನ ರುಬ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರಿನ ಕ್ವಾಂಟಿಟಿ ಅನ್ನೋದು ಕರೆಕ್ಟಾಗಿ ಹಾಕ್ಕೊಂಡ್ರೆ ನಮಗೆ ಸಂಡಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಕೆಟ್ಟೋಗುತ್ತೆ ಅನ್ನೋ ಭಯ ಬೇಡ. ಸೊ ಈ ರೀತಿ ನಾವು ಮಿಕ್ಸರ್ ಜಾರಿಗೆ ಅಕ್ಕಿನ ಹಾಕ್ಕೊಂಡು ಇದೇ ನೀರನ್ನೇ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಆದಷ್ಟು ಸ್ಮೂತಾಗಿ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ. ಸೊ ಉಳಿದಿರೋ ಅಕ್ಕಿ ಕೂಡ ಇದೇ ರೀತಿ ರುಬ್ಕೊಂಡು ನಾವು ಅದೇ ಬೌಲ್ಗೆ ಹಾಕ್ಕೊಳ್ಬೇಕು. ನಾವು ಯಾವ ಕಪ್ಪಳತೆಯಲ್ಲಿ ನೀರನ್ನ ತಗೊಂಡಿದ್ವಲ್ಲ ಅದೇ ಬೌಲಲ್ತೆಯಲ್ಲಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ನೀರು ನಮಗೆ ಅಷ್ಟು ಹಿಡಿಸೋದಿಲ್ಲ, ಅರ್ಧ ಭಾಗದಷ್ಟು ನೀರು ಮಾತ್ರ ನನಗಿಲ್ಲಿ ಯೂಸ್ ಆಗಿದೆ. ಇನ್ನೊಂದು ಅರ್ಧ ಭಾಗ ಹಾಗೇ ಇದೆಯಲ್ವಾ, ಸೊ ಆ ನೀರನ್ನ ನಾನು ಇದೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಆ ಹಿಟ್ಟೆಲ್ಲ ನೀಟಾಗಿ ತೊಳ್ಕೊಂಡು ಇದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಆ ಉಳಿದಿರೋ ನೀರಿದೆಯಲ್ಲ ಅದು ಕೂಡ ಇದೇ ಹಿಟ್ಟಿನ ಬೌಲ್ಗೆ ಹಾಕ್ಕೊಂಬಿಡಿ. ಸೊ ನಾವು ಇಲ್ಲಿ ಟೋಟಲ್ ಆಗಿ ಅಕ್ಕಿ ರುಬ್ಕೊಳ್ಳೋದಕ್ಕೆ 1 ಬೌಲ್ ಆಗುವಷ್ಟು ನೀರನ್ನ ಯೂಸ್ ಮಾಡ್ಕೊಂಡಿದ್ದೀರಿ. ಹೀಗಿದೆಲ್ಲನೂ ಸಹ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಈ ಹಿಟ್ಟು ಬೌಲ್ನ ಒಂದು ಪಕ್ಕಕ್ಕೆ ಇಟ್ಕೊಂಬಿಡಿ. ಈಗ ಮತ್ತೆ ನೋಡಿ ಈ ರೀತಿ ಒಂದು ದೊಡ್ಡ ಪಾತ್ರೆನ ತಗೊಳ್ಳಿ. ಅದರಲ್ಲಿ ಯಾವ ಬೌಲಲ್ತೆಯಲ್ಲಿ ನೀವು ಅಕ್ಕಿನ ತೊಗೊಂಡಿರ್ತೀರಲ್ವ ಅದೇ ಬೌಲಲ್ತೆಯಲ್ಲೇ 4 ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಈ ರೀತಿ 4 ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಮತ್ತು ರುಚಿಗೆ ತగ్గಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನ ಎತ್ಕೊಂಡು ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈಗ ನೀರು ಕುದಿಯೋಷ್ಟರಲ್ಲಿ ನಾವೀಗ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರಿಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಇದನ್ನ ರುಬ್ಕೊಳ್ಬೇಕಾಗತ್ತೆ. ನೋಡಿ ಇಷ್ಟರಲ್ಲಿ ನಮಗೆ ನೀರು ಅನ್ನೋದು ಸ್ವಲ್ಪ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಇದಕ್ಕೆ ನಾವೀಗ ಈ ಅಕ್ಕಿ ಹಿಟ್ಟನ್ನ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಗ್ಯಾಸ್ನ ಕಡಿಮೆ ಉರಿ ಇಟ್ಕೊಂಡು ಈ ರೀತಿ ಇದೆಲ್ಲನೂ ಹಾಕ್ಕೊಂಬಿಟ್ಟು ಕಂಟಿನ್ಯೂಸ್ ಆಗಿ ಸೌಟಲ್ಲಿ ಅಥವಾ ಈ ರೀತಿ ಮುದ್ದೆ ಕೋಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಮಿಕ್ಸ್ ಮಾಡ್ಕೊಳೋ ಟೈಮಲ್ಲಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೋದು. ಆದರೆ ಮರಿದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಇಲ್ಲಾಂದರೆ ನಮಗೆ ತಲ ಅಂಟ್ಬಿಡತ್ತೆ, ಸರಿಯಾಗಿ ಬರೋದಿಲ್ಲ. ಈ ರೀತಿ ನೋಡಿ ನೋಡ್ತಾ ಇದ್ದಂಗೆ ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅಟ್ಲೀಸ್ಟ್ ನಮಗೆ ಒಂದು 15ರಿಂದ 20 ನಿಮಿಷ ಟೈಮ್ ತಗೊಳುತ್ತೆ ನಿಧಾನವಾಗಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನಮಗೆ ಅಷ್ಟು ಟೈಮ್ ತಗೊಂಡಿದೆ. ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಬೇಗನೆ ಆಗೋಗ್ಬಿಡತ್ತೆ. ನೋಡ್ಬೋದು ಒಂದು 20 ನಿಮಿಷ ಆದಮೇಲೆ ನಮಗೆ ಈ ರೀತಿ ಚೆನ್ನಾಗಿ ಬೆಂದು ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿರತ್ತೆ. ಈ ರೀತಿ ಚೆನ್ನಾಗಿ ಬೆಂದಿರತ್ತೆ ನಮಗೆ. ನೋಡ್ಬೋದು ಈ ಥರ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಏನಿಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿದ್ದ ತಕ್ಷಣ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊ ಈ ಥರ ಇದನ್ನ ಬೇಯಿಸ್ಕೊಂಡಿದ್ದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಪಕ್ಕಕ್ಕೆ ತೊಗೊಂಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಹಾಗೆ ಬಿಡೋದಕ್ಕೆ ಹೋಗ್ಬೇಡಿ, ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 2 ನಿಮಿಷ ಆದಮೇಲೆ ಮತ್ತೆ ಇದಕ್ಕೆ ನಾವು ಫಸ್ಟ್ ಏನು ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಇದೆಯಲ್ಲ
ಅದ್ರ ಜೊತೆಗೇ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸೈಡ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು 15 ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ. ಅಂದರೆ ಸ್ವಲ್ಪ ತಣ್ಣಗಾಗಬೇಕು. ನೀವು ಸಂಡಿಗೆ ಇಡೋಷ್ಟು ಬಿಸಿ ಇದ್ದರೆ ಸಾಕಾಗತ್ತೆ. ಸೊ ನಿಮ್ಗೆ ಬಿಸಿ ಇರಲೇಬೇಕು ಅಂತ ಏನಿಲ್ಲ, ತಣ್ಣಗಾದ ನಂತರ ಕೂಡ ನೀವು ಸಂಡಿಗೆನ ಮಾಡ್ಕೊಳ್ಬೋದು. ತುಂಬ ಗಟ್ಟಿಯಾಗೋದಿಲ್ಲ, ಅದೇ ಕನ್ಸಿಸ್ಟೆನ್ಸಿಗೆ ಇರುತ್ತೆ. ನೀವು ತಣ್ಣಗಾದ ನಂತರ ಆದರೂ ಮಾಡ್ಕೊಳ್ಬೋದು ಅಥವಾ ಬಿಸಿ ಇದ್ದಾಗಾದರೂ ಮಾಡ್ಕೊಳ್ಬೋದು. ಸೊ ನಿಮ್ಮ ಇಷ್ಟ ಅದು. ನಾನಿಲ್ಲಿ ಒಂದು ಅರ್ಧ ಬಿಸಿ ತಣ್ಣಗಾದ ನಂತರ ಆನಂತರ ನಾನು ಸಂಡಿಗೆನ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನಲ್ಲಾದರೂ ಸಂಡಿಗೆನ ಇಡ್ಬೋದು ಅಥವಾ ಕೈನಲ್ಲಾದರೂ ಇಡ್ಬೋದು, ಹೆಂಗಾದರೂ ಸರಿ ತುಂಬಾ ಚೆನ್ನಾಗಿ ಬರುತ್ತೆ. ಕೈನಲ್ಲಾದರೆ ಪಟ್ ಅಂತ ಹಾಕ್ಬಿಡತ್ತೆ. ಸೊ ಈ ರೀತಿ ದಪ್ಪಕ್ಕಾದರೂ ನಾವು ಸಂಡಿಗೆನ ಇಡ್ಬೋದು ಅಥವಾ ಸಣ್ಣಕ್ಕಾದರೂ ಮಾಡ್ಕೊಳ್ಬೋದು. ದಪ್ಪ ಆದರೆ ನಮಗೆ ಒಣಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಪ್ಲಾಸ್ಟಿಕ್ ಶೀಟ್ ಮೇಲೆ ಅಥವಾ ಬಟ್ಟೆ ಮೇಲೆ ಯಾವುದ್ರ ಮೇಲೆ ಆದರೂ ಹಾಕ್ಕೊಳ್ಬೋದು, ಹೆಂಗಾದರೂ ಸರಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ಟೆ ಮೇಲೆ ಆದರೆ ಕಟ್ಟಾಗುತ್ತೆ ಅನ್ನೋ ಭಯ ಬೇಡ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ಇದನ್ನು ಒಂದು 2 ದಿನಗಳ ಕಾಲ ಒಣಗಿಸ್ಕೊಂಡು ಅನಂತರ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನಮಗೆ ಈ ರೀತಿ ನಮಗೆ ಎಲ್ಲನೂ ಸಹ ನೀಟಾಗಿ ಒಣಗಿರಬೇಕು, ಆಗಲೇ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಸಂಡಿಗೆ. ಹೀಗಿದನ್ನ ಫ್ರೈ ಮಾಡಿಬಿಟ್ಟು ನೋಡೋಣ. ಈ ರೀತಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ಗ್ಯಾಸ್ನ ಹೈಯಲ್ಲೇ ಇಟ್ಕೊಳ್ಳಿ. ಅದಾದಮೇಲೆ ಈ ರೀತಿ ಸ್ವಲ್ಪ ಈ ಸಂಡಿಗೆನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಬಂದಿದೆ ಅಂತ ಸಂಡಿಗೆ. ಈ ರೀತಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡು ಎತ್ಕೊಂಡ್ರೆ ನಮಗೆ ಸಂಡಿಗೆ ಅನ್ನೋದು ರೆಡಿ ಆಗುತ್ತೆ. ತುಂಬಾ ಗರಿಗರಿಯಾಗಿ ರುಚಿಯಾಗಿ ಬರುತ್ತೆ. ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ ಥರ ಏನೂ ಇಲ್ಲ ಅಂತಂದರೆ ಇದನ್ನ ಮಾಡ್ಕೊಂಡು ತಿನ್ಕೋಬೋದು, ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಹ್ಯಾಪಿಯಾಗಿ ತಿಂತಾರೆ. ಸೊ ನೋಡಿದ್ರಲ್ವಾ, ಈ ಥರ ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಸಖತ್ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರೆಯದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.